ರಾಜ್ಯದಲ್ಲಿ ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ. ನನ್ನನ್ನ ಇಟ್ಟ ಧರ್ಮದ ಹೆಜ್ಜೆ ನಾನು ಜೈಲು ಪಾಲುವಾಗಿಂತು ಮಾಡಿತು. ನನ್ನನ್ನ ಇಟ್ಟ ಧರ್ಮದ ಹೆಜ್ಜೆ ನನ್ನ ಅತ್ತಿಗೆಯ ಸಾವಿನಲ್ಲಿ ಅಂತ್ಯವಾಯಿತು. ನನ್ನ ಅರ್ಜುನ ಕಲ್ಲು ಹೃದಯದವನಾಗಿ ನನ್ನ ಕೈಗೆ ಬೇಡಿ ಹಾಕಿದಾಕ್ಷಣ ನೀತಿ ನೀಯತ್ತೆ ಮಾಯವಾಗಿ ಹೋಯಿತು. ನನ್ನ ಅತ್ತಿಗೆಯ ಸಾವಿಗೆ ನಾನು ಜೈಲಿಗೆ ಹೋಗಲು ಕಾರಣನಾದ ವ್ಯಕ್ತಿ ಆ ರಾಜವರ್ಧನನೆನ್ನುವ ಸತ್ಯ ನನಗೀಗಾಗಲೇ ತಿಳಿದಾಯಿತು. ಆದರೆ ಕಾನೂನಿನಲ್ಲಿ ಸಾಕ್ಷಿಗಳದ್ದೇ ದರ್ಬಾರು. ಆ ದರ್ಬಾರಿಗೆ ತಕ್ಕ ಕಾರುಬಾರು ನಡೆಸಿ ಆ ರಾಜವರ್ಧನನ ಬಾಯಿಂದಲೇ ಸತ್ಯ ಒಪ್ಪಿಕೊಳ್ಳುವ ಹಾಗೆ ನಾ ಮಾಡದಿದ್ದರೆ ನನ್ನ ಹೆಸರು ವೀರ ಪರಶುರಾಮನೇ ಅಲ್ಲ. ಪರಶುರಾಮ್, ನಾನು ತಡ ಮಾಡಿ ಬಂದಿದ್ದಕ್ಕೆ ನಿನಗೆ ಬೇಜಾರಾ? ಇಲ್ಲ ಸೌಜನ್ಯ, ನಿನ್ನ ಮೇಲೆ ನಾನೇಕೆ ಬೇಜಾರು ಮಾಡಿಕೊಳ್ಳಲಿ. ನೀನೇ ಎಲ್ಲಿ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿರುವೇನೋ ಅಂತ ನನಗೆ ಅಸಹ್ಯವಾಗುತ್ತಿದೆ. ಹಾಗೇನಿಲ್ಲ ಪರಶುರಾಮ್, 2 ವರ್ಷ ನಿನ್ನ ಜೊತೆ ಕಾಲೇಜಿನಲ್ಲಿ ಇದ್ದವಳು ನಾನು. ನೀನು ಗುಣ ನಡತೆ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ದುಷ್ಟರ ದುರ್ಮಾರ್ಗದಲ್ಲಿ ನಡೆಯುತ್ತಿರುವೆ ಅಂತ ಈ ಸಮಾಜ ಕಾನೂನು ನಂಬಿದ್ದೇ ನಿಜ. ಆದರೆ ನೀನು ಹೇಗಿದೆಯಾ ಅಂತ ನಿನ್ನ ಆತ್ಮಸಾಕ್ಷಿಗೆ ಗೊತ್ತಾದರೆ ಅಷ್ಟೇ ಸಾಕು. ಹೌದು ಸೌಜನ್ಯ, ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ. ನನ್ನನ್ನು ಸೆರೆಮನೆಗೆ ಕಳಿಸಿದ ಅರ್ಜುನನಿಗೂ ಗೊತ್ತಿದೆ. ಆದರೆ ಕಾನೂನಿಗೆ ಸಾಕ್ಷಿಗಳೇ ಮುಖ್ಯ ಅಂತ ಹೇಳಿ ನನ್ನನ್ನು ಸೆರೆಮನೆಗೆ ಕಳಿಸಿ ಉಂಡ ಮನೆಗೆ ದ್ರೋಹ ಬಗೆದು ಬಿಟ್ಟ ಹಿತ ವಂಚಕ. ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರ. ಅವನು ಹಿತ ವಂಚಕನಲ್ಲ, ವಚನ ಪಾಲಕ. ಅಂದರೆ ಏನು ಸೌಜನ್ಯ ನಿನ್ನ ಮಾತಿನ ಅರ್ಥ? ಹೌದು, ನಿಮ್ಮ ಅಣ್ಣನ ನೀತಿ ವಾಕ್ಯವನ್ನು ಪರಿಪಾಲನೆ ಮಾಡುತ್ತಿದ್ದಾನೆ. ಕಾನೂನಿನ ದೃಷ್ಟಿಯಲ್ಲಿ ಕಾನೂನನ್ನು ಪಾಲಿಸುತ್ತಿದ್ದಾನೆ. ತೆರೆಮರೆಯಲ್ಲಿ ನಿಮ್ಮ ಮನೆತನಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹರಸಾಹಸ ಮಾಡುತ್ತಿದ್ದಾನೆ. ಆದರೆ ನೀನು ಅಷ್ಟೊಂದು ಸುಲಭವಾಗಿ ಜೈಲಿನಿಂದ ತಪ್ಪಿಸಿಕೊಂಡು ಬರುವುದಕ್ಕೆ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಮಾಡಿದ್ದು ಅರ್ಜುನನೇ. ಅದು ಅಲ್ಲದೆ ನಾನು LLB ಮುಗಿಸಿ ರಾವ್ದು ಅಸೋಸಿಯೇಟಿಯಲ್ಲಿದ್ದೆ. ಆದರೆ ಲಾಯರ್ ಜೊತೆಗೆ ಮಾತನಾಡಿ ನನ್ನನ್ನು ಕರೆದುಕೊಂಡು ಬಂದು ಆ ರಾಜ್ಯವರ್ಧನ ಮನೆಗೆ ಸೇರಿಸಿದ್ದೆ ಅರ್ಜುನ್. ಏನು ಹೇಳುತ್ತಿರುವ ಸೌಜನ್ಯ? ಹೌದು, ನಿಮ್ಮ ಮನೆತನಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಅರ್ಜುನ್ ತುಂಬಾ ಹೋರಾಡುತ್ತಿದ್ದಾನೆ. ಅದಕ್ಕೆ ಮೊದಲು ಈ ಮೊಬೈಲ್ ತೆಗೆದುಕೊಳ್ಳಿ. ನೀವು ಹೆಚ್ಚು ಸಮಯ ಇಲ್ಲಿ ಇರುವುದು ಬೇಡ, ಅದರಿಂದ ನಿಮಗೆ ಅಪಾಯ. ನಾನು ಫೋನ್ ಮಾಡಿದಾಗ ಬಂದು ಆ ರಾಜ್ಯವರ್ಧನನ್ನು ಮೀಟ್ ಮಾಡಬಹುದು. ಆಯಿತು ಸೌಜನ್ಯ. ಹಾಂ, ನನ್ನ ಹೇಗಿದ್ದಾನೆ? ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಹೊಲದ ಕಡೆಗೆ ಕಾಲಿಡಬಾರ್ದು ಅಂತ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಅವರು ಸುಳಿವೇ ನನಗೆ ಸಿಗುತ್ತಿಲ್ಲ. ಛೇ, ಎಂತಹ ಪರಿಸ್ಥಿತಿ ಬಂದು ಬಿಟ್ಟಿತು ನನಗೆ. ಇನ್ನು ಈ ಪರಶುರಾಮ ಬೋನಿನಿಂದ ಹೊರಗೆ ಬಂದಾಯ್ತಲ್ಲ, ಮುಗೀತು ಇನ್ನು ಆ ದುಷ್ಟರ ಅಟ್ಟಹಾಸ. ಸರಿ, ನಾನೇನು ಬರಲಾ? ಹೊರಡು ಸೌಜನ್ಯ. ಹೊರಡುವುದಕ್ಕಿಂತ ಮುಂಚೆ ಬಳಲಿ ಬೆಂಡಾಗಿರುವ ಈ ನಿನ್ನ ಪರಶುರಾಮನ ಮನೋಲ್ಲಾಸಗೊಳಿಸಲು ಒಂದು ಹಾಡನ್ನಾದರೂ ಹಾಡಬಾರದೆ ಚೆಲುವೆ? ಆಯ್ತು ನನ್ನ ಚೆಲುವ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ.
ಒಂದಾಗಿ ಸವಿಯಾದ ಮಾತೊಂದು ನುಡಿವ ನೀನೇ ನನ್ನ ಪ್ರಾಣ ನೀನೇ ನನ್ನ ಪ್ರಾಣ ನಿನ್ನ ಬಿಡಲಾರೆ ನಾನೆಂದಿಗೂ ಲಾ 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 ಲಾ. ಲಾ 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 ಲಾ. ನೀವು ಹೋಗಿ ಬನ್ನಿ.